ಹಾಯ್, ವೆಲ್ಕಮ್ ಟು ಕಲ್ಕುಲಿ ಕ್ರಿಯೇಷನ್ ಲಾಗ್. ನಾನಿವತ್ತು ನಿಮಗೆ ಈ ಸೌತೆಕಾಯಿ ಬರುತ್ತಲ್ಲ, ಮುಳ್ಳು ಸೌತೆ ಅಂತ ಹೇಳ್ತೀವಿ ನೋಡಿ. ಈ ರೀತಿ ಇದಕ್ಕೆ ನಮ್ಮಲ್ಲೆಲ್ಲ ಮುಳ್ಳು ಸೌತೆ ಅಂತ ಹೇಳ್ತಾರೆ. ನಾವು ಸಲಾಡೆಲ್ಲ ಮಾಡ್ತೀವಲ್ಲ, ಹಸಿರು ಸೌತೆಕಾಯಿ ಅದಲ್ಲ, ಇನ್ನೊಂದು ಮುಳ್ಳು ಸೌತೆ ಅಂತ ಬರುತ್ತೆ. ಇದು ಸ್ವಲ್ಪ ದೊಡ್ಡ ಸೈಜ್ ಆಗುತ್ತೆ, ಆದರೂ ಇದನ್ನು ನಾವು ಬಳಸ್ಕೊಬೋದು. ಇದೇನು ಬೆಳೆದ ಹಾಗೆ ಆಗಲ್ಲ. ಅದೆಲ್ಲ ನಿಮಗೆ ಒಂಥರ ಬೆಂಡಾದಂಗೆ ಆಗಿಬಿಡುತ್ತಲ್ಲ ದೊಡ್ಡ ಇದ್ದರೆ. ಇದು ಆ ರೀತಿಯಲ್ಲ, ಇದಕ್ಕೆ ಮುಳ್ಳು ಸೌತೆ ಅಂತ ಹೇಳ್ತಾರೆ. ಈ ರೀತಿ ಇದ್ರ ಮೇಲೆ ಮುಳ್ಳೆಲ್ಲ ಇರುತ್ತೆ. ಇದು ಎಳೆದಾಗಿದ್ದಾಗ ಇನ್ನೂ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಬಲ್ತು ದೊಡ್ಡ ಆದರೆ ಇದನ್ನು ನಾವು ಪಚ್ಚಿಡಿ ಅಂತ ಹೇಳಿ ಮಾಡ್ತೀವಿ. ಸೌತೆಕಾಯಿ ಪಚ್ಚಿಡಿ ಅಂತ ಹೇಳ್ತಾರೆ ನಮ್ಮಲ್ಲಿ. ಇದಕ್ಕೆ ನಾನು ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಜೀರಿಗೆ ಮೆಣಸು ತೊಗೊಂಡಿದ್ದೀನಿ. ಗಾಂಧಾರಿ ಮೆಣಸು ಅಂತಲೂ ಹೇಳ್ತಾರಲ್ಲ, ಇದಿಲ್ಲ ಅಂದರೆ ನೀವು ಹಸಿಮೆಣಸು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸ್ಬೋದು. ನಂತರ ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಒಗ್ಗರಣೆಗೆ ಸಾಸಿವೆ, ಒಣಮೆಣಸು ಮತ್ತು ಕರಿಬೇವನ್ನು ಇಟ್ಕೊಂಡಿದ್ದೀನಿ. ಆಮೇಲೆ ಇದು ಸ್ವಲ್ಪ ನೀರುಳ್ಳಿಯನ್ನು ಈ ರೀತಿ ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇವಾಗ ಮೊದಲಿಗೆ ಈ ಸೌತೆಕಾಯಿ ಬರುತ್ತಲ್ಲ, ಇದ್ರದ್ದು ಸಿಪ್ಪೆನೆಲ್ಲ ನಾವು ಪೀಲ್ ಮಾಡ್ಕೊಂಡ್ಬಿಟ್ಟು ಇದನ್ನು ಹೆಚ್ಕೊಳ್ಬೇಕು. ಇವಾಗ ನೋಡಿ, ಇದು ಒಂದು ಸೌತೆಕಾಯಿ ಒಂದಿಬ್ಬರಿಗಾಗಷ್ಟು ಕ್ವಾಂಟಿಟಿಗೆ ಜಾಸ್ತಿ ಆಗೋದ್ರಿಂದ ನಾನು ಇದರಲ್ಲಿ ಅರ್ಧ ಭಾಗದಷ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಇದು ಒಳಗಡೆ ಬೀಜ ನೋಡಿ ಎಷ್ಟು ಎಳ್ತಾಗಿದೆ. ನಾನು ಇಷ್ಟು ಭಾಗನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಸೌತೆಕಾಯಿನ ಫಸ್ಟು ಯಾವಾಗಲೂ ನಾವು ಹೀಗೆ ಕಟ್ ಮಾಡ್ತೀವಲ್ಲ, ಈ ರೀತಿ ಹೀಗೆ ಇದನ್ನು ಸುತ್ತಿಸಿದ್ರೆ ಇದರಲ್ಲಿ ನೋಡಿ ಒಂದು ರೀತಿ ಬಿಳೆಯದಾದ ಇದು ಬರುತ್ತಲ್ಲ, ಇದು ಕಹಿ ಏನಾದ್ರು ಇದ್ದರೆ ತೆಗೆಯುತ್ತೆ ಅಂತ ಹೇಳ್ತಾರೆ. ಈ ರೀತಿ ನೀವು ಹೀಗೆ ಸುತ್ತಿಸಿ ನೋಡಿ ಎಷ್ಟು ವೈಟ್ ಇದು ಬರುತ್ತೆ. ಎರಡು ಸೈಡನ್ನು ಹಾಗೆ ಮಾಡ್ಕೊಳ್ಳಿ. ಈ ರೀತಿ ಅದರದ್ದು ತೊಟ್ಟಿನ ಭಾಗ ಏನಿರುತ್ತಲ್ಲ ಅದರಲ್ಲಿ ನೀವು ಈ ರೀತಿ ಮಾಡ್ಕೊಳ್ಬೋದು. ನೋಡಿ ಎಷ್ಟು ವೈಟಾಗಿ ಇದು ಬರುತ್ತೆ. ಇದನ್ನೆಲ್ಲ ತಕ್ಕೊಂಡ್ರೆ ಅದು ಕಹಿ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಇವಾಗ ಇದನ್ನು ಒಂದ್ಸರಿ ವಾಶ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ನಾನು ಇದನ್ನು ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಇದ್ರದ್ದು ಸಿಪ್ಪೆನೆಲ್ಲ ಈ ರೀತಿ ಪೀಲ್ ಮಾಡ್ಕೊಳ್ಳೋಣ. ಇದು ನೋಡಿ ಎಷ್ಟು ದೊಡ್ಡ ಆದ್ರೂ ತುಂಬ ಎಳ್ತಾಗಿದೆ. ಇದು ನಿಮಗೆ ಬೀಜ ನೋಡಿದ್ರೆ ಗೊತ್ತಾಗುತ್ತೆ ಇನ್ನು ಎಷ್ಟು ಚಿಕ್ಕದಾಗುತ್ತೆ. ಇದು ತುಂಬ ದೊಡ್ಡ ಆದ್ರೂ ಇದು ಉಪಯೋಗಿಸೋದಕ್ಕೆ ಚೆನ್ನಾಗಿರುತ್ತೆ. ಈ ರೀತಿ ಪಚ್ಚಿಡಿ ಅಂತ ಹೇಳಿ ಮಾಡ್ತೀವಲ್ಲ, ಇದು ತುಂಬ ಚೆನ್ನಾಗಿ ಆಗುತ್ತೆ. ಆದರೆ ನೀವು ಇದು ಒನ್ ಟೈಮಿಗೆ ಮಾತ್ರ ಯೂಸ್ ಮಾಡೋದಕ್ಕೆ ಆಗೋದು. ಯಾಕಂದರೆ ನಾವು ಹಸಿಕಾಯಿ ಹಾಕಿ ಮಾಡ್ತೀವಲ್ಲ ಇದನ್ನು, ಹಾಗಾಗಿ ನೀವು ಆ ಟೈಮಿಗೆ ಬೇಕಾದಂಗೆ ನೀವು ಮಾಡ್ಕೊಳ್ಬೇಕು. ಇದನ್ನು ನೀವು ಫ್ರಿಜ್ಜಲ್ಲೆಲ್ಲ ಇಟ್ಟು ತಿಂದರೆ ಅಷ್ಟು ಟೇಸ್ಟಾಗಿ ಬರೋದಿಲ್ಲ. ಆಮೇಲೆ ಅದು ಕೋಲ್ಡ್ ಸಹ ಜಾಸ್ತಿ ಆಗುತ್ತೆ ಸೌತೆಕಾಯಿ ಆಗಿರೋದ್ರಿಂದ. ನೀವು ಯಾವ ಹೊತ್ತಿಗೆ ಬೇಕೋ ಅಷ್ಟು ಕ್ವಾಂಟಿಟಿ ಮಾತ್ರ ಮಾಡ್ಕೊಳ್ಬೋದು. ನೋಡಿ, ಇವಾಗ ನಾನು ಸಿಪ್ಪೆ ಎಲ್ಲ ತಕ್ಕೊಂಡಿದ್ದೀನಲ್ಲ, ಇವಾಗ ಇದನ್ನು ಹೆಚ್ಕೊಳ್ಳೋಣ. ಇವಾಗ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದನ್ನು ಮಧ್ಯದ ತಿರುಳಿರುತ್ತಲ್ಲ, ಇದನ್ನು ನೀವು ಬೇಕಿದ್ದರೆ ಯೂಸ್ ಮಾಡ್ಕೊಳ್ಬೋದು ಪಚ್ಚಿಡಿಯಲ್ಲಿ. ಬೇಡ ಅಂದ್ರೂ ನೀವು ಇದನ್ನು ಈ ರೀತಿ ಮಾಡಿ ತಕ್ಕೊಳ್ಬೋದು. ಆದರೆ ಇದನ್ನು ಎಸಿಬೇಡಿ, ಇದನ್ನು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಹಾಗೇನೇನು ಇದನ್ನು ತಿನ್ಬೋದು. ನೋಡಿ, ಈ ರೀತಿ ಎಲ್ಲ ತಕ್ಕೊಳ್ಬೇಕು. ಇಲ್ಲ ನೀವು ಇದನ್ನು ಉಪಯೋಗಿಸ್ತೀವಿ ಅಂದರೆ ಇದನ್ನು ಹಾಕ್ಕೊಳ್ಬೋದು. ಏನು ಅದು ಬೆಳೆದಿಲ್ಲದೆ ಇರೋದ್ರಿಂದ ನೀವು ಇದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೋದು. ಇವಾಗ ಇದನ್ನು ಈ ರೀತಿ ಮತ್ತೊಂದು ಕಟ್ ಮಾಡಿಕೊಂಡು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಇದನ್ನು ಆದಷ್ಟು ನೀವು ಚಿಕ್ಕದಾಗಿಯೇ ಹೆಚ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಎಲ್ಲ ಕಟ್ ಮಾಡ್ಕೊಳ್ತೀರಲ್ಲ, ಇವಾಗ ಇದನ್ನು ಈ ರೀತಿ ಚಿಕ್ಕ ಚೂರುಗಳನ್ನು ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ನಿಮಗೆ ಕಾಣ್ತಾ ಇರ್ಬೋದು. ನಾನು ಈ ರೀತಿ ಚಿಕ್ಕ ಚೂರುಗಳನ್ನು ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಇನ್ನೂ ಸಣ್ಣದಾಗೂ ಸಹ ಹೆಚ್ಕೊಳ್ಬೋದು. ಇವಾಗ ನಾನು ಎಲ್ಲದನ್ನು ಹೆಚ್ಚಿಟ್ಕೊಳ್ತೀನಿ. ಇವಾಗ ನಾನು ಮಿಕ್ಸಿ ಜಾರ್ ಇಟ್ಕೊಂಡು ಈ ಹಸಿ ತೆಂಗಿನಕಾಯಿ ತುರಿ ಏನಿದೆಯಲ್ಲ, ಅರ್ಧ ಕಪ್ ಇಟ್ಕೊಂಡಿದ್ದೀವಲ್ಲ, ಇದನ್ನು ಈಗ ನಾನು ಜಾರ್ಗೆ ಹಾಕ್ಕೊಳ್ತೀನಿ. ಇದು ನಿಮಗೆ ಕಾಯಿ ಜಾಸ್ತಿ ಬೇಡ ಅಂದರೆ ನೀವು ಕಮ್ಮಿನೂ ಮಾಡ್ಕೊಳ್ಬೋದು.
ಇವಾಗ ತೆಂಗಿನಕಾಯಿ ಹಾಕೊಂಡ ನಂತರ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಆಮೇಲೆ ನೀವು ಬೇಕು ಅಂದರೆ ಟೇಸ್ಟ್ ನೋಡಿಬಿಟ್ಟು ನೀವು ಅದಕ್ಕೆ ತಕ್ಕನಂಗೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಆಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಏನು ಇಟ್ಕೊಂಡಿದ್ದೀನಲ್ಲ ಇದನ್ನು ಸಹ ನಾನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇಲ್ಲೊಂದು 10 ಜೀರಿಗೆ ಮೆಣಸು ಆಗೋಷ್ಟು ನಾನು ಹಾಕ್ಕೊಳ್ತೀನಿ. ಖಾರ ನೋಡಿಬಿಟ್ಟು ಮತ್ತೆ ಬೇಕು ಅಂದರೆ ನಾವು ಹಾಕ್ಕೊಳ್ಬೋದು. ಇವಾಗ ಇದನ್ನು ಸ್ವಲ್ಪ ನೀರು ಹಾಕಿ ಚಟ್ನಿ ನಾವು ಹೇಗೆ ರುಬ್ಕೊಳ್ತೀವಲ್ಲ ತೆಂಗಿನಕಾಯಿ ಚಟ್ನಿ ಆ ರೀತಿ ರುಬ್ಕೊಳ್ಬೇಕು ಇದನ್ನು. ಇವಾಗ ಇದನ್ನು ರುಬ್ಕೊಂಡು ಬರೋಣ. ಇವಾಗ ನೋಡಿ ನಾನು ಇಷ್ಟು ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ಇದು ಇನ್ನೂ ಒಂದು ಸ್ವಲ್ಪ ನುಣ್ಣಗಾಗಿ ರುಬ್ಬಬೇಕಾಗತ್ತೆ. ಈ ಹಂತದಲ್ಲಿ ನೀವು ಉಪ್ಪು ಮತ್ತು ಖಾರನ ನೋಡಿಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಯಾವ್ದು ಕಮ್ಮಿ ಇದೆಯೋ ನೀವು ಅದನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಸ್ವಲ್ಪ ನೀರು ಹಾಕಿ ಇದನ್ನು ಇನ್ನೂ ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳಿ. ಇವಾಗ ನೋಡಿ ನನಗೆ ಉಪ್ಪು ಮತ್ತು ಖಾರ ಸ್ವಲ್ಪ ಕಮ್ಮಿ ಅನಿಸಿದ್ರಿಂದ ನಾನು ಮತ್ತೆ ಒಂದು 10 ಜೀರಿಗೆ ಮೆಣಸು ಮತ್ತು ಒಂದು 1/4 ಟೀ ಸ್ಪೂನು ಉಪ್ಪು ಹಾಕಿಬಿಟ್ಟು ಇದನ್ನು ನುಣ್ಣಗೆ ರುಬ್ಬಿ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು. ಇದನ್ನು ಇವಾಗ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇವಾಗ ಇದನ್ನು ಉಳಿದಿದ್ದ ಸೌತೆಕಾಯಿನ ನಾನು ಹೆಚ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಹಾಕುವಂಥ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಈ ಸೌತೆಕಾಯಿ ಉಪಯೋಗ ತುಂಬ ಇರುತ್ತೆ. ಯಾಕಂದರೆ ಬಾಡಿಯಲ್ಲಿ ನಮಗೆ ವಾಟರ್ ಲೆವೆಲ್ ಕಮ್ಮಿ ಆದರೆ ಬಾಡಿ ಡಿಹೈಡ್ರೇಷನ್ ಆದಾಗ ಇದನ್ನು ನೀವು ಉಪಯೋಗಿಸೋದ್ರಿಂದ ನಿಮಗೆ ಬಾಡಿ ವಾಟರ್ ಲೆವೆಲ್ ಏನಿರುತ್ತೆ ಅದು ಬ್ಯಾಲೆನ್ಸ್ ಮಾಡುತ್ತೆ. ಹಾಗೆ ಇದು ರಾ ಆಗಿ ಉಪಯೋಗಿಸೋದ್ರಿಂದ ನಿಮಗೆ ವೆಯ್ಟ್ ಲಾಸಿಗೂ ಇದು ಹೆಲ್ಪ್ ಮಾಡುತ್ತೆ. ತುಂಬ ಒಂದು ಬೆನಿಫಿಟ್ ಇರುವಂತಹ ಬಾಡಿಯನ್ನು ಕೂಲ್ ಮಾಡುತ್ತೆ ಇದು ಸೌತೆಕಾಯಿ. ಇದನ್ನು ನಾವು ತೆಂಗಿನಕಾಯಿ ಉಪಯೋಗಿಸಿ ಮಾಡೋದ್ರಿಂದ ತೆಂಗಿನಕಾಯಿಯಲ್ಲಿ ನ್ಯಾಚುರಲ್ ಆಯಿಲ್ ಕಂಟೆಂಟ್ ಏನಿರುತ್ತೆ ಅದು ನಮ್ಮ ಬಾಡಿಗೆ ಸಿಕ್ಕುತ್ತೆ. ಹಾಗೆ ನಾವು ಜೀರಿಗೆ ಮೆಣಸು ಉಪಯೋಗಿಸಿ ಮಾಡೋದ್ರಿಂದ ಇದು ಕೆಲವರಿಗೆ ಹಸಿಮೆಣಸು ತಿಂದರೆ ಆಗೋದಿಲ್ಲ, ಅವರಿಗೆ ಗ್ಯಾಸ್ಟ್ರಿಕ್ ಎಲ್ಲ ಆಗುತ್ತೆ. ಅಂಥವರು ಆದಷ್ಟು ಜೀರಿಗೆ ಮೆಣಸು ಉಪಯೋಗಿಸಿ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದಾಗುತ್ತೆ. ಇದನ್ನು ನೀವು ಹಾಗೇನೂ ತಿನ್ಬೋದು. ಆದರೆ ದಿಢೀರಾಗಿ ನೀವು ಏನಾದರೂ ಸಾಂಬಾರು ಏನು ಇಲ್ಲದೆ ಇದ್ದಾಗ ನಿಮಗೆ ಟೈಮ್ ಆದಷ್ಟು ಕಮ್ಮಿ ಇದ್ದಾಗ ಇದನ್ನು ನೀವು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ತೆಂಗಿನಕಾಯಿ ತುರಿ ಒಂದಿತ್ತು ಅಂದರೆ ನೀವು ಬಹಳ ಬೇಗ ಮಾಡ್ಕೊಳ್ಬೋದು. ಇದನ್ನು ಮೊಮೆಂಟಿಗೆ ಮಾಡ್ಕೊಳ್ಬೇಕು, ನೀವು ಇದನ್ನು ಕನ್ಸ್ಯೂಮ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಚಿಕ್ಕದಾಗಿ ಎಲ್ಲದನ್ನು ಹೆಚ್ಕೊಳ್ಬೇಕಾಗುತ್ತೆ. ಹಾಗೆ ನಾನು ಹಾಕುವಂಥ ಎಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನನ್ನ ಕಲ್ಕುಲಿ ಕ್ರಿಯೇಷನ್ ಲಾಗ್ ಚಾನಲ್ ಏನಿದೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ರೆಸಿಪಿಯನ್ನು ಮಾಡಿಕೊಂಡು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನನಗೆ. ಇವಾಗ ಇದು ಆಲ್ಮೋಸ್ಟ್ ಅಲ್ಲೆಲ್ಲ ಹೆಚ್ಕೊಂಡಿದ್ದೀನಿ. ಇದು ಇಬ್ಬರಿಗೆ ಆಗೋಷ್ಟು ಕ್ವಾಂಟಿಟಿಯನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅದಕ್ಕೆ ತಕ್ಕನಂಗೆ ನೀವು ತೆಂಗಿನಕಾಯಿ ತುರಿ, ಖಾರ, ಉಪ್ಪು ಆಮೇಲೆ ಸೌತೆಕಾಯಿ ಎಲ್ಲದನ್ನು ಅಡ್ಜಸ್ಟ್ ಮಾಡಿ ಮಾಡ್ಕೊಳ್ಬೋದು. ಇವಾಗ ನೋಡಿ ಇದು ಹೆಚ್ಚಾಗಿದೆ ಎಲ್ಲದು. ಇವಾಗ ನೋಡಿ ನಾನು ಎಲ್ಲ ಸೌತೆಕಾಯಿನ ಈ ರೀತಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇಲ್ಲೊಂದು ಬಾಣಲೆ ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ನಾವು 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೇನು ಎಣ್ಣೆ ಜಾಸ್ತಿ ಬೇಡ, 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದು ಸ್ವಲ್ಪ ಬಿಸಿ ಆಗಲಿ ಇವಾಗ ಎಣ್ಣೆ. ಇವಾಗ ಇದು ಎಣ್ಣೆ ಬಿಸಿಯಾಗಿದೆ ಅಲ್ವಾ, ಇದಕ್ಕೆ ನಾವು ಸ್ವಲ್ಪ ಒಣಮೆಣಸನ್ನು ಈ ರೀತಿ ಮುರಿದ್ಬಿಟ್ಟು ಸೇರಿಸ್ಕೊಳ್ಳೋಣ. ಒಣಮೆಣಸು ಸ್ಕಿಪ್ ಮಾಡಬೇಡಿ, ಯಾಕಂದರೆ ಅದರದ್ದು ಫ್ಲೇವರ್ ಬರೋದೇ ಒಣಮೆಣಸಿಂದ. ಇದು ತುಂಬ ಚೆಂದ ಫ್ಲೇವರ್ ಕೊಡುತ್ತೆ ಇದಕ್ಕೆ. ನಂತರ ಒಣಮೆಣಸು ಹಾಕಿ ಒಂದು ಸ್ವಲ್ಪ ರೋಸ್ಟ್ ಆದ ತಕ್ಷಣ ಇದಕ್ಕೆ ನಾನು 1 ಟೀ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಮತ್ತು ಒಣಮೆಣಸು ಎರಡೂ ಇದು ತುಂಬ ಚೆಂದ ಇದಕ್ಕೆ ಫ್ಲೇವರು ಕೊಡುತ್ತೆ. ಇದನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಈ ಒಣಮೆಣಸಿಂದು ಫ್ಲೇವರ್ ರಿಲೀಸ್ ಆಗೋಷ್ಟು ನೀವು ಫ್ರೈ ಮಾಡಿ ಇದನ್ನು. ಇದು ಒಗ್ಗರಣೆಗೂ ಅಷ್ಟೇ, ನಾವು ಜಾಸ್ತಿ ಏನೂ ಐಟಮ್ಮು ಯೂಸ್ ಮಾಡೋದಿಲ್ಲ ಇದರಲ್ಲಿ. ಈಗ ನೋಡಿ ಇದು ಸಾಸಿವೆ ಸಿಡಿತಾ ಇದೆಯಲ್ಲ, ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ಕರಿಬೇವನ್ನು ಹಾಕ್ಕೊಳ್ಳೋಣ. ಕರಿಬೇವು ಒಂದು ಸಣ್ಣ ಚೂರು ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೊಂಬಿಟ್ಟು ಇದನ್ನು ಮತ್ತೊಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ನಾವು ಬಿಸಿ ಇದ್ದಾಗ ನಾವು ಇದಕ್ಕೆ ಚಟ್ನಿ ಮತ್ತು ಸೌತೆಕಾಯಿನ ಹಾಕೋದಿಲ್ಲ, ಹಾಗಾಗಿ ಇದು ಕಂಪ್ಲೀಟಾಗಿ ಕೂಲ್ ಆಗಲಿ.
ಇವಾಗ ಇದು ಕಂಪ್ಲೀಟಾಗಿ ಕೂಲ್ ಆಗಿದೆ ಅಲ್ಲ, ಇದಕ್ಕೆ ನಾವು ಏನು ಸೌತೆಕಾಯಿ ಹೆಚ್ಚಿಟ್ಕೊಂಡಿದ್ದೀವಲ್ಲ ಇದನ್ನು ಆ್ಯಡ್ ಮಾಡ್ಕೊಬೇಕು. ಸೌತೆಕಾಯಿ ಹಾಕಿದ ನಂತರ ನಾವು ಇಲ್ಲಿ ಹೆಚ್ಚಿಟ್ಕೊಂಡಿದ್ವಲ್ಲ ಸಣ್ಣದಾಗಿ, ಈ ನೀರುಳ್ಳಿನೂ ಸಹ ಆ್ಯಡ್ ಮಾಡ್ಕೊಳ್ಳಿ. ನೀರುಳ್ಳಿ ಜಾಸ್ತಿ ಹಾಕ್ಕೊಳ್ಬೇಡಿ, ಅದು ಹಸಿಯಾಗಿ ತಿನ್ನೋದ್ರಿಂದ ಸ್ವಲ್ಪ ಖಾರ ಅಂತ ಅನಿಸುತ್ತೆ. ಈಗ ನಾವು ಏನು ಚಟ್ನಿ ರುಬ್ಬಿಟ್ಕೊಂಡಿದ್ವಲ್ಲ ಇದನ್ನು ಸಹ ಇದಕ್ಕೆ ಹಾಕ್ಕೊಳ್ಬೇಕು. ಇದನ್ನು ಹಾಕ್ಕೊಂಬಿಟ್ಟು ಕ್ಲೀನಾಗಿ ಎಲ್ಲದೂ ಬೆರೆತ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀವು ನೀರು ಹಾಕ್ಕೊಂಡು ಈ ಚಟ್ನಿಯನ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ಬೋದು. ಇವಾಗ ನಾನಿಲ್ಲಿ ಮಿಕ್ಸಿ ಜಾರಿಗೆ ಅರ್ಧ ಕಪ್ಪು ನೀರು ಹಾಕಿಬಿಟ್ಟು ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಇದು ಗಟ್ಟಿ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ನೀವು ಇಷ್ಟಕ್ಕೇ ಇದು ಮಾಡ್ಕೊಳ್ಬೋದು. ಇಲ್ಲ ನಿಮಗೆ ಸ್ವಲ್ಪ ನೀರಾಗಿ ಬೇಕು ಅಂದ್ರೂ ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ಆದರೆ ಫಸ್ಟೇನೇ ತುಂಬ ನೀರು ಹಾಕ್ಕೊಳ್ಬೇಡಿ, ಯಾಕಂದರೆ ಸೌತೆಕಾಯಿ ಉಪ್ಪು ಎಲ್ಲ ತಾಗಿದ್ಮೇಲೆ ಸ್ವಲ್ಪ ನೀರು ಬಿಟ್ಕೊಳ್ಳೋದ್ರಿಂದ ನೀವು ಫಸ್ಟು ಗಟ್ಟಿನೇ ಆದಷ್ಟು ಇಟ್ಕೊಂಡು ಇದನ್ನು ಉಪಯೋಗಿಸ್ಕೊಳ್ಳಿ. ಆದರೆ ನಿಮಗೆ ನಂತರ ನಿಮಗೆ ಅದು ಸ್ವಲ್ಪ ಒಂದು 10 ನಿಮಿಷ ಇಟ್ಟ ಮೇಲೆ ಅದು ನೀರಾಗಿಲ್ಲ ಅಂದರೆ ನೀವು ಬೇಕಿದ್ದರೆ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಇದು ರೆಡಿಯಾಗಿದೆ. ಇದು ಒಣಮೆಣಸೆಲ್ಲ ಇರುತ್ತಲ್ಲ ಇದನ್ನು ಸ್ವಲ್ಪ ಕ್ರಷ್ ಮಾಡಿ ಅದರದ್ದು ಖಾರ ಎಲ್ಲ ಬಿಟ್ಕೊಳ್ಳುತ್ತೆ. ಈಗ ನೋಡಿ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ. ಎಷ್ಟು ಟೇಸ್ಟ್ ಆಗುತ್ತೆ ಅಂದರೆ ಇದು ನಿಮಗೆ ತುಂಬ ಟೇಸ್ಟ್ ಕೊಡುತ್ತೆ. ಇದು ಅನ್ನದ ಜೊತೆ ಬಿಟ್ಟರೆ ಬೇರೆ ಇದು ಯಾವುದಕ್ಕೂ ಅಷ್ಟು ಕಾಂಬಿನೇಷನ್ ಆಗೋಲ್ಲ. ಇದು ಒಂದಿದ್ರೇ ನೀವು ಸಾಂಬಾರು ಯಾವುದು ಏನು ಬೇಕು ಅಂತ ಅನಿಸಲ್ಲ. ಇವಾಗ ನೋಡಿ ಇದು ರೆಡಿಯಾಗಿದೆ. ಇದನ್ನು ಹೀಗೇನೆ ಅನ್ನಕ್ಕೆ ಕಲಿಸ್ಕೊಂಡು ಉಪಯೋಗಿಸ್ಬೋದು. ತುಂಬ ಟೇಸ್ಟ್ ಆಗುತ್ತೆ. ಇದು ತುಂಬ ಹೆಲ್ದಿ ಕೂಡ. ಸೌತೆಕಾಯಿಯ ಎಲ್ಲ ಬೆನಿಫಿಟ್ಗಳು ನಮಗೆ ಇದರಿಂದ ಸಿಕ್ಕುತ್ತೆ. ಇದನ್ನು ಎಲ್ಲರೂ ಮಾಡ್ಕೊಂಬಿಟ್ಟು ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.